ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ವೇದರಾಜು. ಮೈ ಯೂಟ್ಯೂಬ್ ಚಾನಲ್ ಇಸ್ ಬೃಂದಾವನ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ದಂಟಿನ ಸೊಪ್ಪಿನ ಸಾಂಬಾರು ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್. ದಂಟಿನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ 3-4 ಸಲ ತೊಳೆದು ದಂಟೆಲ್ಲನೂ ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣಗೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನಮ್ಮ ಗಿಡದಲ್ಲಿ, ನಮ್ಮ ಪಕ್ಕದ ಒಂದು ಜಾಗದಲ್ಲೇ ಬೆಳೆಸ್ಕೊಂಡಿದ್ವಿ ದಂಟಿನ ಸೊಪ್ಪು. ಪ್ಯೂರಾಗಿ ನಾವೇ ಬೆಳೆಸ್ಕೊಂಡಿದ್ದಂಥದ್ದು. ಸೊ ಅದ್ರ ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ ಮತ್ತು ನಮ್ಮ ಊರಲ್ಲಿ ಬೆಳೆದಿರುವಂತಹ ಬೇಳೆ, ತೊಗರಿಬೇಳೆ, ಇದನ್ನೆಲ್ಲ ಹಾಕಿ ಆ್ಯಡ್ ಮಾಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಸೇರಿಸಿದ್ವಿ. ಮೆಣಸಿನ್ಕಾಯಿ ಆಗಿರ್ಬೋದು, ಜೀರಿಗೆ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಒಂದೇ 2 ಟೊಮೊಟೊ, ಒಂದು ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಮುಚ್ಚೋದು. ಇದರಿಂದ ನೆಕ್ಸ್ಟು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 3-4 ವಿಸಿಲು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಬೆಂದ್ರೇ ತುಂಬ ರುಚಿಯಾಗಿರುತ್ತೆ. ಹೆಸ್ರು ಬೇಳೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೆಸ್ರು ಬೇಳೆ 1 ಕಪ್ಪು ಮತ್ತು ತೊಗರಿಬೇಳೆ 1 ಕಪ್ಪು, ಅದ್ರ ಜೊತೆಗೆ 1-2 ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, 1-2 ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ವಿಸಿಲ್ ಮಾಡಿಸ್ಕೋಬೇಕು. ಒಂದು 3-4 ವಿಸಿಲ್ ಹಾಕಬೇಕು. ಸೊ ಅದು ಅಷ್ಟಾಗಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದು ಬೆಂದಿರೋ ಬೇಳೆಯನ್ನು ನಾವು ಚೆನ್ನಾಗಿ ನೋಡಬೇಕು. ತೆಗೆದು ಓಪನ್ ಮಾಡಿ ನೋಡಿದಾಗ ಬೆಂದಿರುತ್ತೆ. ಹಾಗೆ ನೋಡೋಣ ಬನ್ನಿ. ಇಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ. ಏನೇನೋ ಆಟಗಳಾಡ್ತಾ ಕೂತಿದ್ದಾರೆ. ಸ್ವಲ್ಪ ಸೊಳ್ಳೆ ಜಾಸ್ತಿ ಆಗಿತ್ತು. ಏನು ಮಾಡಿದ್ರು ಹೋಗ್ತಾ ಇರಲಿಲ್ಲ. ಅದಕ್ಕೆ ಸೊಳ್ಳೆ ಬತ್ತಿ ಹತ್ತಿಸಿದ್ರು. ನೆಕ್ಸ್ಟು ಈಗ ಬಂದೆ. ಇಲ್ಲಿ ನೋಡಿ, ಒಂದು 4 ವಿಸಿಲ್ ಹಾಕೈತೆ. ಈ ಥರ ಆಗಿರುತ್ತೆ. ಚೆನ್ನಾಗಿ ಸೊಪ್ಪು, ತರಕಾರಿ, ಬೇಳೆ ಎಲ್ಲ, ಹೆಸ್ರು ಬೇಳೆ ಎಲ್ಲ ಬೆಂದಿರುತ್ತೆ. ಮತ್ತು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಎನಿವೇ ಅದರಲ್ಲಿ ನೀರಿರುತ್ತೆ, ಬೇಳೆ ಎಲ್ಲ ಬೇಯಿಸಿರೋ ನೀರಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅದಕ್ಕೆ ಪುಡಿಗೆ ಹಾಕ್ಕೊಂಡು ಸ್ವಲ್ಪ ತಿಕ್ನೆಸ್ ಬರೋ ಥರ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೀರು ಕಲಸಿ ಅದರೊಳಗಡೆ ಹಾಕ್ಕೊಳ್ಳೋದು. ಹಾಕಿದಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದನ್ನು ಕೂಡ ಸ್ವಲ್ಪ ಬೇಯಕ್ಕಿಡಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು. ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ರೌಂಡ್ ತಿರುಗಿಸಿ ಕುಕ್ಕರ್ನಲ್ಲಿ ಇಟ್ಟರೆ ಅದು 1-2-3 ಕುದಿ ಬರುತ್ತೆ. ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ನಮ್ಮ ಮನೇಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಅದು ಒಗ್ಗರಣೆಗೆ ಅಂತಲೇ ಇವಾಗ ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಆ್ಯಡ್ ಮಾಡ್ಕೊಂಡು ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ಬಿಸಿ ಆಗ್ತಾ ಇದೆ. ಪಕ್ಕದಲ್ಲೇ ಸ್ಟವ್ ಹಚ್ಕೊಂಡು ಈ ರೀತಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊತೀನಿ ಸೈಡಲ್ಲಿ. ಬೆಳ್ಳುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಬಿಡಿಸ್ಬಿಟ್ಟು ಅದಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಕಡೆಗೆ ಕುಕ್ಕರಲ್ಲಿ ಸಾಂಬಾರು ಪುಡಿ ಕಲಸಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಕೂಡ ಬೇಯ್ತಾ ಇದೆ. ಇವಾಗ ಇದನ್ನು ಒಗ್ಗರಣೆದೇನಿದೆ ಇದನ್ನು ತಗೊಂಡೋಗಿ ಅಲ್ಲಿಗೆ ಕುಕ್ಕರ್ ಒಳಗಡೆಗೆ ಆ್ಯಡ್ ಮಾಡಬೇಕು. ಸಾಂಬಾರು ಒಳಗಡೆ ಆ್ಯಡ್ ಮಾಡಿದ್ರೆ ಅಲ್ಲಿಗೆ ಒಂದು ದಂಟಿನ ಸಾಂಬಾರು ವೆರಿ ಈಸಿಯಾಗಿ, ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಯಜಮಾನ್ರಂತೂ ತಿಂದು ತುಂಬ ಖುಷಿಪಟ್ಟರು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ದಂಟಲ್ಲಿ ನಾರಿನ ಒಂದು ಅಂಶ ಇರೋದ್ರಿಂದ ಮನೇಲಿ ಎಲ್ರಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಒಂದು ಮಿಕ್ಸ್ ಕೊಟ್ಟಾಗ ಒಳ್ಳೆ ತಿಕ್ನೆಸ್ಸಾಗಿ ಬರುತ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ರೆಡಿ ಆಯಿತು ನೋಡಿ ದಂಟಿನ ಸಾಂಬಾರು. ಸೂಪರಾಗಿರುತ್ತೆ, ವೆರಿ ಟೇಸ್ಟಿ. ನಮ್ಮ ಯಜಮಾನ್ರು, ಮಕ್ಕಳು ಎಲ್ಲರೂ ಕೂಡ ತಿಂದು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ನೀವು ಕೂಡ ಲೈಕ್ ಮಾಡಿ ಆ್ಯಂಡ್ ಮನೇಲಿ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ನಮ್ಮದು ಸ್ಪೆಷಲ್ ದಂಟಿನ ಸಾಂಬಾರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.
ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬೃಂದಾವನ ಯೂಟ್ಯೂಬ್ ಚಾನಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ದಂಟಿನ ಸೊಪ್ಪು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು. ದಂಟಿನ ಸೊಪ್ಪಿನ ಹುಳಿ ಸಾಂಬಾರು ಒಂದು ಜೊತೆ ಮೊಟ್ಟೆ ಇಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿದೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.